ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವರ ಜನರೇ, ದೇವರ ವಾಕ್ಯವು ನಮಗೆ ಪ್ರತಿದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ. ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 10:22. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಪ್ರಿಯ ದೇವ ಜನರೇ, ನಾನು ನಿಮ್ಮ ಸಹೋದರಿ ವಂಶಿತ. ನಿಮ್ಮೆಲ್ಲರಿಗೂ ಕೂಡ 2025ರ ಆರ್ಥಿಕ ಶುಭಾಶಯಗಳು. ಪ್ರಿಯರೇ, ನಮ್ಮ ದೇವರು ಕಳೆದ ವರ್ಷ ನಿಮ್ಮನ್ನು ಎಲ್ಲ ದಿವಸದಲ್ಲೂ ನಡೆಸಿದಂಥ ಆತನ ಕೃಪೆಗಾಗಿ ಸ್ತೋತ್ರ. ಮತ್ತು ಈ 2025ರ ಈ ವರ್ಷವನ್ನು ಸಂತೋಷದಿಂದ ಬರಮಾಡಿಕೊಳ್ಳೋಣ. ಪ್ರಿಯರೇ, ಈ ದಿವಸ ನಾನು ನಿಮ್ಮೆಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಬೇಕೆಂದು ಬಯಸುತ್ತೇನೆ. ಬನ್ನಿ ನನ್ನೊಂದಿಗೆ ಸೇರಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನೀನು ನಮ್ಮ ಮೇಲೆ ಇಟ್ಟಂಥ ನಿಮ್ಮ ಪ್ರೀತಿಗಾಗಿ ಮತ್ತು ನಿಮ್ಮ ಕೃಪೆಗಾಗಿ ಸ್ತೋತ್ರ. ತಂದೆಯೇ, ನೀನು ಒಳ್ಳೆಯವರು, ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವವರು ಆಗಿದ್ದೀರಿ. ಕರ್ತನೆ, ಈ ಸಮಯದಲ್ಲಿ ಎಲ್ಲ ದೇವ ಜನರಿಗೆ ಮತ್ತು ಎಲ್ಲ ಆನ್ಲೈನಲ್ಲಿ ವಿಡಿಯೋವನ್ನು ನೋಡುವಂಥ ಪ್ರತಿಯೊಬ್ಬರಿಗಾಗಿ ಮತ್ತು ಆನ್ಲೈನಲ್ಲಿ ಸೇವೆ ಮಾಡುವಂಥ ಎಲ್ಲ ದೇವರ ಮಕ್ಕಳಿಗಾಗಿ ಮತ್ತು ಯಾರೆಲ್ಲ ನಮಗೆ ಪ್ರೇಯರ್ ರಿಕ್ವೆಸ್ಟನ್ನು ಕಳಿಸಿದ್ದಾರೋ ಸ್ವಾಮಿ, ಅವರಿಗಾಗಿ ತಂದೆಯೇ, ನನ್ನ ಎಲ್ಲ ಸಹೋದರ ಮತ್ತು ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಅವರ ಕೊರತೆಗಳು ನೀಗಲಿ, ಅವರ ಜೀವಿತದಲ್ಲಿ ಆರೋಗ್ಯ, ಸಂತೋಷ, ಸಮಾಧಾನ ಉಂಟಾಗಲಿ ಸ್ವಾಮಿ. ನೀನು ಅವರ ಜೀವಿತದಲ್ಲಿ ಇಟ್ಟಂಥ ಉದ್ದೇಶಗಳು ಅದು ನೆರವೇರಲಿ ಸ್ವಾಮಿ. ಅವರು ಕೈ ಹಚ್ಚುವ ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಹೊಂದಲಿ ಮತ್ತು ಅನೇಕರು ನಿನ್ನ ರಕ್ಷಣೆಯ ಮಾರ್ಗಕ್ಕೆ ಬರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಿದ್ದೇನೆ ಸ್ವಾಮಿ. ಮತ್ತು ಲೋಕದ ಎಲ್ಲ ಜನರು ಕೂಡ ನಿನ್ನ ಪ್ರೀತಿಯನ್ನು, ನಿನ್ನ ಸಂತೋಷವನ್ನು ಮತ್ತು ನಿನ್ನ ಆನಂದವನ್ನು ಅನುಭವಿಸಲಿ ಎಂದು ಪ್ರಾರ್ಥಿಸ್ತೇನೆ. ಎಲ್ಲವನ್ನು ನಮ್ಮ ರಕ್ಷಕನು, ಒಡೆಯನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ನಮ್ಮ ಪರಲೋಕದ ಒಳ್ಳೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.